ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನುಷ್ಯ ಈ ಜಾಗ ಜಮೀನಿನಲ್ಲೇ ಹೊಡೆದಾಟ, ಬಡಿದಾಟ, ಕಿತ್ತಾಟ ಅಥವಾ ಏನೋ ಒಂಥರ ಯಾವಾಗಲೂ ಆ ಕೇಸಂತೆ, ಈ ಕೇಸಂತೆ, ಆ ಜಮೀನದು ವ್ಯಾಜ್ಯ, ಬರೀ ಇದರಲ್ಲೇ ಕಾಲ ಕಳೆಯುವಂಥ ಒಂದು ಪರಿಸ್ಥಿತಿಗೆ ಬರ್ತಾ ಇದೆ. ಯಾಕಂದರೆ ಬದಲಾದ ಕಾಲಘಟ್ಟದಲ್ಲಿ, ಸಂದರ್ಭದಲ್ಲಿ ಜಮೀನಿಗೆ ಅಧಿಕವಾದಂಥ ಒಂದು ಪ್ರಾಶಸ್ತ್ಯ ಕೊಡ್ತಾ ಇರೋದು, ಹಾಗೆ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಲವೊಂದು ಮೋಸದ ಕಾರಣಗಳಿಂದಾಗಿ ಮೋಸದ ಒಂದು ವ್ಯಾಪ್ತಿಯಲ್ಲಿ ಸಿಕ್ಕಾಕೊಂಡು ಇರೋವಂಥ ಜಾಗ ಜಮೀನನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದಿರ್ತೀರ. ಹಂಗೆ ಊಟದ ಅಣ್ಣ ತಮ್ಮದಿರೋ ಬೆಳೀತಾ ದಾಯಾದಿಗಳನ್ನು ಹಾಗೆ ಅವರವರಲ್ಲೇ ಒಂದು ಪಿತ್ರಾರ್ಜಿತ ಆಸ್ತಿಗಳಿಗೆ ಕಲಹಗಳು, ಅಥವಾ ನೀವು ಏನೋ ಮಾಡ್ಕೊಂಬಂದಿರ್ತೀರ, ಯಾರೋ ಇದ್ದಕ್ಕಿದ್ದಂಗೆ ಬರ್ತಾರೆ, ಇದು ನಂದು ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಿಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಇರುವಂತಹ ವ್ಯಕ್ತಿ, ಇಲ್ಲದೇ ಇರತಕ್ಕಂಥ ವ್ಯಕ್ತಿ, ಬೇರೆ ರೀತಿಯಲ್ಲಿ ಪರಿಸ್ಥಿತಿ, 4 ಜನಕ್ಕೆ ಅವರಂತೆ ಮಾಡ್ಕೊಂಡಿರ್ತಾರೆ, ನಿಮ್ಮ ಸಾಕಷ್ಟು ವ್ಯಾಜ್ಯಗಳು ಕೊಡ್ಬೋದು. ಇದು ಬಿಟ್ಟರೆ ಕೆಲವೊಬ್ಬರು ಬದು ಸರಿಸೋದು, ಬದು ಒತ್ತೋದು, ಅಥವಾ ಸರ್ವೆ ಮಾಡೋಕ್ಕೆ ಹೋದರೆ ಸರ್ವೆಗೆ ಬರದೇ ಇರೋದು, ಅಥವಾ ನಿಮ್ಮದೇನೋ ಒಂದು 4-5 ಗುಂಟೆ ಅವರು ಲಪ್ಟಾಯಿಸೋದು, ಇಂಥ ಕಿರುಕುಳ ಕೊಡ್ತಕ್ಕಂಥ ವರ್ಗ ಜನ ಸಾಮಾನ್ಯವಾಗಿ ಬಹಳಷ್ಟು ನಡೀತಾ ಇರ್ತದೆ. ವ್ಯಾಜ್ಯಗಳು ಶುರುವಾಗಿರ್ತವೆ. ಹಲವಾರು ರೀತಿಯಾದಂಥ ನಾವು ಯೋಚನೆ ಮಾಡ್ಬೋದು. ಭೂಮಿಗೆ ಸಂಬಂಧಪಟ್ಟ ಹಾಗೆ, ಸೈಟಿಗೆ ಸಂಬಂಧಪಟ್ಟ ಹಾಗೆ, ಎಲ್ಲೋ ಒಂದು ಮನೆ ಕಟ್ಟಲಿಕ್ಕೆ ಹೋದ್ರೂ ತೊಂದರೆ, ಅಥವಾ ಭೂಮಿಯಲ್ಲಿ ಏನಾದರೂ ಬೆಳೀತಾ ಇದ್ರೆ ಇದು ನಂದು, ನನ್ನ ಜಾಗ ಅನ್ನೋವಂಥ ಒಂದು ಮಾತು. ಇವೆಲ್ಲ ಏನಾಗುತ್ತೆ, ನೀವಾಗಿರ್ಲಿಕ್ಕೆ ಬಿಡೋದಿಲ್ಲ. ಆ ನೆಮ್ಮದಿಯಾಗಿ ತೊಗೊಂಡು ಅದರಲ್ಲಿ ಏನೋ ಒಂದು ಜೀವನ ಮಾಡಬೇಕಂತಕ್ಕಂಥ ಮನಸ್ಥಿತಿಯಲ್ಲಿ ನೀವು ಇರ್ತೀರ. ಆದರೆ ಅದೇ ನಿಮಗೆ ಮೂಳ ಆಗಿಬಿಡುತ್ತೆ. ಎಲ್ಲ ಕೆಲಸ ಕಾರ್ಯ ಬಿಟ್ಟು ಈ ವ್ಯಾಜ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರ. ನನ್ನ ಭೂಮಿ, ನನ್ನ ಜಾಗ, ನನ್ನ ತಂದೆ ಕೊಟ್ಟಿದ್ದು, ನಾನು ದುಡಿದಿದ್ದು, ನನಗೆ ಹಿಂಗೆ ಮೋಸ ಆಯ್ತಲ್ಲ ಅನ್ನೋವಂಥ ಒಂದು ಆಕ್ರಂದನ ಮಾನಸಿಕವಾಗಿ ನಿಮಗೆ ಬಹಳಷ್ಟು ಕಾಡುತ್ತೆ. ಹೀನಾಮಾನವಾದಂಥ ಒಂದು ಸ್ಥಿತಿಗೆ ದೂಡುತ್ತೆ. ನೀವು ನಿಮ್ಮ ಒಂದು ಪರಿಧಿಯಲ್ಲಿ ಯೋಚನೆ ಮಾಡದೆ ಹತಾಶದಾಯಕವಾದಂಥ ಸ್ಥಿತಿಗೆ ಬಂದಿರ್ತೀರ. ಇಲ್ಲೂ ಕೂಡ ಶತ್ರು ಕಾಡಾಟನ ಕಾಣೋದು ನಾವು. ಜಮೀನು ವ್ಯಾಜ್ಯ ಅಂದರೆ ಏನು, ಯಾರೋ ಪ್ರೀತಿಯಿಂದ ಬಂದೇನು ವ್ಯಾಜ್ಯ ಮಾಡೋದಿಲ್ಲ, ಬೇಕಂತಲೇ ಹೊಟ್ಟೆ ಕಿಚ್ಚಿಗೆ ಮಾಡೋದು, ಅಥವಾ ಲಪ್ಟಾಯಿಸ್ಬೇಕು ಅಂತಕ್ಕಂಥ ಹುನ್ನಾರದಲ್ಲೇ ಮಾಡೋದು. ಈ ಏನೋ ಒಂದು ರೀತಿಯಲ್ಲಿ ಕುತಂತ್ರನ ಮಾಡಿ ನಿಮ್ಗೆ ಭಾಳಷ್ಟು ಸಮಸ್ಯೆ ಕೊಡ್ತಾ ಇರ್ತಾರೆ. ಜಮೀನಿಗೆ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಭೂಮಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಈ ರೀತಿಯಾದಂಥ ವಾತಾವರಣ ಇದ್ದಾಗ ಜೀವನದಲ್ಲಿ ಭಾಳಷ್ಟು ಮಾನಸಿಕವಾಗಿ ಬೇಸರ ಆಗುತ್ತೆ. ಈ ಭೂಮಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರ ನಾವು ನೋಡಬೇಕಾಗುತ್ತೆ. ಈ ಪರಿಹಾರದಲ್ಲಿ ಈ ಕಪ್ಪು ತಿಲಕ ಹಣೆಗೆ ಹಚ್ಕೊಳ್ಳಿ. ಖಂಡಿತವಾಗಿ ನಿಮಗೆ ವ್ಯಾಜ್ಯಗಳಲ್ಲಿ ಗೆಲುವು. ಭೂಮಿಗೆ ಸಂಬಂಧಪಟ್ಟಂಥ ತೊಂದರೆ, ಅಥವಾ ಈ ಯಾವುದಾದ್ರೂ ಜನಗಳು ನಿಮಗೆ ತೊಂದರೆ ಮಾಡ್ತಾಯಿದ್ರೆ, ತೊಂದರೆ ಕೊಡ್ತಾಯಿದ್ರೆ, ವ್ಯಾಜ್ಯಗಳು ಮಾಡಿದರೆ ಎಲ್ಲವೂ ಕೂಡ ನಿಮ್ಮ ಹತೋಟಿಗೆ ಬರುತ್ತೆ. ಖಂಡಿತವಾಗಿಯೂ ನೀವು ಈ ದಾರಿದ್ರ್ಯದಿಂದ ಹೊರಗಡೆ ಬರ್ತೀರ, ಈ ಕೂಪದಿಂದ ಹಿಂದೆ ಬರ್ತೀರ. ಹಾಗೆ ನಿಮ್ಮ ಸೊತ್ತು, ನಿಮ್ಮ ಜಾಗ, ನಿಮ್ಮ ಜಮೀನು ನಿಮಗೆ ಉಳಿಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಏನು ಪರಿಹಾರ ನೋಡಿ, ಇದನ್ನು ನೀವು ಸಾಕಷ್ಟು ತುಳಸಿ ಬೀಜವನ್ನು ತೆಗೆದುಕೊಂಡು ಸಿಗುತ್ತೆ ನಿಮಗೆ. ಮಾರ್ಕೆಟಿಗೆ ಹೋದರೆ ತುಳಸಿ ಬೀಜ ಅಂದರೆ ಸಿಗುತ್ತೆ ನಿಮಗೆ. ತದನಂತರವಾಗಿ ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ. ಜೊತೆಗೆ ಯಾವುದಾದ್ರು ತುಳಸಿ ಕಾಂಡ, ಅಂದರೆ ಯಾವುದಾದ್ರು ತುಳಸಿ ಕಾಂಡಗಳು ಸಿಗುತ್ತೆ, ತಗೊಳ್ಳಿ ಅದು, ಅಥವಾ ತೊಗೊಂಬನ್ನಿ, ಒಣಗಿಸ್ಬಿಟ್ಟು ಇದನ್ನು ಸುಟ್ಟು ಹಾಕ್ಬಿಡಿ. ಅಂದರೆ ದಹನ ಮಾಡಿ. ಏನು ದಹನ ಮಾಡಿರ್ತೀರಲ್ಲ, ಆ ಉಳಿದಂಥ ವಸ್ತುಗಳಿಗೆ ಕಪ್ಪು ಹಳದಿಯನ್ನು, ಕೆಂಪು ಕುಂಕುಮವನ್ನು ಮಿಶ್ರಣ ಮಾಡಿ, ಕಪ್ಪು ಹಳದಿ ಕೆಂಪು ಕುಂಕುಮವನ್ನು ಮಿಶ್ರಣ ಮಾಡಿ ನೆಲ್ಲಿಕಾಯಿ ರಸದಲ್ಲಿ ಸೇರಿಸಿ. ಅಂದರೆ ಈ ನೆಲ್ಲಿಕಾಯಿನ ತಾವು ಜ್ಯೂಸ್ ಥರ ಮಾಡಿ ಅಥವಾ ರಸವನ್ನು ಸೇರಿಸ್ಬಿಟ್ಟು ಹಣೆಗೆ ಡೈಲಿ ಹಚ್ಕೊಡಿ. ಈ ಹಣೆಗೆ ಹಚ್ಕೊಳ್ಳುವಾಗ ಈ ಮಂತ್ರವನ್ನು ಹೇಳಿ, 3 ಬಾರಿ ಹೇಳಿ. ಮಂತ್ರ ನೋಡಿ ಬಹಳ ಸುಂದರವಾಗಿದೆ, ಬಹಳ ಸುಲಭವಾಗಿಯೂ ಕೂಡ ಇದೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ, ಅಷ್ಟೇ ಮಂತ್ರ ಇದು. ಈ ಮಂತ್ರವನ್ನು ಹೇಳ್ತಾ ನೀವು ಹಣೆಗೆ ಈ ತಿಲಕವನ್ನು ಹಚ್ಕೊಳ್ಳಿ. ಖಂಡಿತವಾಗಿ ಯಾವುದೇ ವ್ಯಾಜ್ಯ ಇರಲಿ, ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿರಲಿ, ಪರಿಹಾರ ಅನ್ನೋದು ಸಿಗುತ್ತೆ. ಹಾಗೆ ಗೆಲುವು ನಿಮ್ಮ ಪಕ್ಷದಲ್ಲಿ ಕಾಣುತ್ತೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಮಾಡಿ. ಖಂಡಿತ ಇದರಿಂದ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.